ನಮಗೆ SMS ಮಾಡಿ ಸಲಹೆ ಕೊಡಲ್ವಾ? ಅದು 10 ಸಲಹೆನಲ್ಲಿ ಒಂದೆರಡು ಇಂಪ್ಲಿಮೆಂಟೇಬಲ್ ಇರ್ತದೆ, ಒಂದೆರಡು ಲಾಂಗ್ ಟರ್ಮ್ ಇರ್ತದೆ, ಇನ್ನೂ ಒಂದೆರಡು ಆಗೋದೇ ಇಲ್ಲ, ಅಂಥವೆಲ್ಲ ಇರ್ತವೆ. ಮಾಡ್ಬೋದು, ಯಾರಿಲ್ಲ ಅಂದಿದ್ದಾರೆ. ಆಮೇಲೆ ನಾವು ಕೇಳ್ತೀವಂತ ಮಾಡ್ತಾ ಇದ್ದಾರಲ್ಲ, ಬೇರೆ ಸರ್ಕಾರಗಳ ಆಗುತ್ತಾ ಇದು? ನೋಡಲಿ, ಮಹಾರಾಷ್ಟ್ರದಲ್ಲಿ ಮಾಡಿ ನೋಡಲಿ, UP-ನಲ್ಲಿ ಮಾಡಿ ನೋಡಲಿ. ಈ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ನೀವೇನು ಹೇಳ್ತೀರಾ? UP-ನಲ್ಲಿ ಮಾಡಿದ್ರೆ ಎಲ್ಲಿರ್ತೀರಾ ಸರ್ ನೀವು? ಜೈಲಲ್ಲಿ ಇರ್ತೀರಾ. ಮಧ್ಯಪ್ರದೇಶದಲ್ಲಿ ಮಾಡಿದ್ರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ರೆ ಫುಲ್ ನಿಮ್ಮ ಸಾಮಾಜಿಕ ಜಾಲತಾಣದೆಲ್ಲ ಟ್ರೋಲ್ ಬಿದ್ದುಬಿಡ್ತಾರೆ ಮೈ ಮೇಲೆ ನಿಮಗೆ. ಮಹಾರಾಷ್ಟ್ರಕ್ಕೆ ಅವಮಾನ ಮಾಡಿದ್ರಿ, UP-ಗೆ ಅವಮಾನ ಮಾಡಿದ್ರಿ ಅಂತ. ಇಲ್ಲಿ ನಾವು ಏನಿದ್ರು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿ ವಿಲ್ ಡು ವರ್ಕ್. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಉದ್ಯಮಿಗಳು ಸರ್ ಈ ತರ ಟೀಕೆಗಳು ಮಾಡೋದ್ರಿಂದ ಪ್ರತಿಪಕ್ಷಗಳ ರೀತಿ ಹೂಡಿಕೆದಾರರು ಕೂಡ ಬರೋರು ಸಂಖ್ಯೆ ಕಡಿಮೆ ಆಗ್ತಿದೆ. ಮತ್ತೆ ಬೇರೆ ಅನ್ಯ ರಾಜ್ಯದವರು ಕೂಡ ನಮ್ಮ ರಾಜ್ಯಕ್ಕೆ ನೋಡಿ ಅನ್ಯ ರಾಜ್ಯದವ್ರು ಮಾಡೋದು ಸಹಜ ಅಲ್ವಾ? ಈಗ ಆಂಧ್ರ ಪ್ರದೇಶ ಅವರ IT ಮಿನಿಸ್ಟರ್, ಇಂಡಸ್ಟ್ರಿ ಮಿನಿಸ್ಟರು ದಿನ ಇಲ್ಲೇ ಕಾವಲು ಕಾಯ್ತಾರೆ, ರಣದ ಥರ ಕಾಯ್ಕೊಂಡಿರ್ತಾರೆ, ಯಾರಾದರೂ ಒಬ್ರು ಬರ್ತಾರೆ ಹೋಗ್ತಾರೆ ಅಂತ. ನಮ್ಮ ನೀತಿ, ನಮ್ಮ ಯೋಜನೆ, ನಮ್ಮ ಮಾನವ ಸಂಪನ್ಮೂಲ ಅದು ನೋಡ್ಕೊಂಡು ಜನ ಬರ್ತಾ ಇದ್ದಾರೆ. ಹೌದು, ಈಗೆಲ್ಲ ನಾನು ಯಾವಾಗಲೂ ಹೇಳ್ತೀನಲ್ಲ, ಎವ್ರಿ ಗ್ರೋಯಿಂಗ್ ಸಿಟಿ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್. ಅದು ಸ್ಯಾನ್ ಫ್ರಾನ್ಸಿಸ್ಕೋ ಇರ್ಬೋದು, ಲಂಡನ್ ಇರ್ಬೋದು, ಅಥವಾ ನಮ್ಮ ಬೆಂಗಳೂರು ಇರ್ಬೋದು. ಅದನ್ನು ಮೀರಿ ನಾವು ಹೇಗೆ ಜನರಿಗೆ ಸ್ಪಂದಿಸ್ತೀವಿ, ಯಾವ ರೀತಿ ಬಂಡವಾಳಕ್ಕೆ ಆಕರ್ಷಣೆ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಇದೆ. ಆಫ್ಟರ್ ಆಲ್ ಎಲ್ಲ ಸರ್ಕಾರದ ಉದ್ದೇಶಗಳೇನು? ಉದ್ಯೋಗ ಸೃಷ್ಟಿ ಮಾಡೋದು. ದಟ್ಸ್ ಅವರ್ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ. ವಿಲ್ ಡೂ ಇಟ್. ನೀವು ಹೇಳ್ದಂಗೆ ಎಲ್ಲರ ಕೋಆಪರೇಷನ್ ಇದ್ದರೆ, ಎಲ್ಲರೂ ಕೂಡ ಹೆಚ್ಚಾಗಿ ಉದ್ಯಮಿಗಳೇ ಟೀಕೆ ಮಾಡ್ತಿದಾರಲ್ಲ, ನಾವು ಕೇಳ್ತೀವಲ್ಲ ಅದಕ್ಕೆ. ಆಮೇಲೆ ಪ್ರತಿಪಕ್ಷದವ್ರ ಹತ್ರ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ನಿರೀಕ್ಷೆ ನಮ್ಮದು ಇಲ್ಲ. ಪ್ರತಿಪಕ್ಷದವರು ಯಾವತ್ತನ ಆರ್ಥಿಕ ವ್ಯವಸ್ಥೆ ಬಗ್ಗೆ ಇರ್ಬೋದು, ಉದ್ಯೋಗ ಸೃಷ್ಟಿ ಬಗ್ಗೆ ಇರ್ಬೋದು, ಸಕಾರಾತ್ಮಕವಾಗಿ ಏನು ಸರ್ಕಾರಕ್ಕೆ ಸಲಹೆ ಕೊಡೋದಿರ್ಬೋದು, ಅವ್ರು ಯಾವತ್ತದು ಮಾಡಿದಾರ? ನಿರ್ಮಲಾ ಸೀತಾರಾಮನ್ ನಾಳೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಸ ಮಾಡ್ತಿದ್ದಾರೆ. ಅಂತೂ ಬರ್ತಾ ಇದ್ದಾರ? ಒಳ್ಳೆಯದಾಯ್ತು, ಸಂತೋಷ ಆಯಿತು. ಅದಕ್ಕೆ ತಮ್ಮ ಮುಖಾಂತರ ಅವರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಾವು 5,000 ಕೋಟಿ ಕೊಡ್ತಾ ಇದ್ದೀವಿ. ಹಲವಾರು ವರ್ಷದ ಬೇಡಿಕೆ ಏನಿದೆ ಅಂದರೆ, ನಮಗೆ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಿ. ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಕೊಡ್ತೀರಾ ಅದೇ ರೀತಿ ನಮಗೆ ಕರ್ನಾಟಕದಲ್ಲೂ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅಟ್ಲೀಸ್ಟ್ ಕರ್ನಾಟಕದ ಋಣ ಅಂತೂ ತೀರಿಸ್ತಾ ಇಲ್ಲ ಅವರು. 2 ಸರಿ ಆರಿಸಿ ಕಳಿಸಿದ್ದೀವಿ. ಅಟ್ಲೀಸ್ಟ್ ಇದು ಒಂದು ಭಾಗಶಃ ಆ ಋಣವನ್ನು ತೀರಿಸ್ಬೋದಾ ಅಂತ ನೋಡಬೇಕು.